ಹೊರಗಡೆ ಮಳೆ ಬರ್ತಾ ಇದೆ. ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅನ್ಸತ್ತಲ್ವಾ? ಅದರಲ್ಲೂ ರುಚಿ ರುಚಿಯಾಗಿರುವಂಥ ರಸಮ್ ಮತ್ತು ವೈಟ್ ರೈಸ್ ಮಾಡಿದ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ. ಬಿಸಿ ಅನ್ನಕ್ಕೆ ರಸಮ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಿವುಚ್ಕೊಂಡು ತಿಂತಾ ಇದ್ದರೆ ಆಹಾ, ಬೇರೇನೂ ಬೇಡ ಅನಿಸತ್ತೆ. ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರುವಂಥ ಕೊತ್ತಂಬರಿ ಸೊಪ್ಪಿನ ರಸಮ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಈ ರಸಮ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ಒಂದು ತನ್ನ ಜಾಸ್ತಿನೇ ತಿಂದಿರ್ತೀವಿ. ಏನೂ ಇಲ್ಲ, ತುಂಬಾ ಸಿಂಪಲಾಗಿ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿ ರುಚಿಯಾಗಿ ಕೊತ್ತಂಬರಿ ರಸಮ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವನ್ನು ಆನ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ದೊಡ್ಡದು 2 ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕದಾದರೆ 4ರಿಂದ 5 ಆ್ಯಪಲ್ ಟೊಮೆಟೊ ತೊಗೋಬೋದು. ಅದನ್ನು ಬೇಯೋದಕ್ಕೆ ಇಟ್ಬಿಡೋಣ. ಇನ್ನೊಂದು ಕಡೆ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಟೀ ಸ್ಪೂನಷ್ಟು ಮೆಣಸು, ಎರಡನ್ನು ಸಿಮ್ ಫ್ಲೇಮ್ನಲ್ಲಿ ಹದವಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಈ ಜೀರಿಗೆ ಮೆಣಸು ಸೀದಿಸ್ದಿರಂಗೆ ಫ್ರೈ ಮಾಡ್ಕೊಳ್ಳಿ, ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಜೀರಿಗೆ ಮತ್ತು ಮೆಣಸು ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಕುಟ್ಟಣಿಗೆಗೆ ಹಾಕ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಈ ರೀತಿಯಾಗಿ ಕುಟ್ಕೊಳ್ಳಿ, ಚೆನ್ನಾಗಿ ಹದವಾಗಿ ಪುಡಿ ಆಗುತ್ತೆ. ಈ ಕಲ್ಕುಟ್ಟಣಿಗೆ ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿಗೆ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ಆದರೆ ಈ ರೆಸಿಪಿಗೆ ಸ್ಪೆಷಾಲಿಟಿ ಅಂದರೆ ಈ ಕಲ್ಕುಟ್ಟಣಿಗೆಯಲ್ಲಿ ಮಾಡುವಂಥದ್ದು. ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿದ ನಂತರ ಇದರಲ್ಲಿ 4ರಿಂದ 5 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿಯಾಗಿ ಜಜ್ಕೊಳ್ಳೋಣ. ಈ ರಸಮ್ನ ಟೇಸ್ಟ್ ವಿಭಿನ್ನವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಖಂಡಿತವಾಗಿಯೂ ಈ ಥರ ರಸಮ್ನ ನೀವು ಟ್ರೈ ಮಾಡಿ. ಈಗ 4ರಿಂದ 5 ಎಸಲಷ್ಟು ಕರಿಬೇವನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಈ ರೀತಿಯಾಗಿ ಕುಟ್ಕೋಬೇಕು. ಸ್ವಲ್ಪ ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಳೆಯ ಕಾಲದ ರೆಸಿಪಿ. ಹಳೆಯ ಕಾಲದಲ್ಲಿ ಈ ರೀತಿಯಾಗಿ ಕುಟ್ಟಣಿಗೆ ಬಳಸ್ಕೊಂಡು ರಸಮ್ ಮಾಡ್ತಾಯಿದ್ರು, ತುಂಬಾ ಟೇಸ್ಟಿಯಾಗಿರ್ತಿತ್ತು. ಈಗ ಸುಮಾರು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 10ರಿಂದ 15 ಎಸಲಷ್ಟು ಇದೆ. ಇದು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಜಜ್ಕೋಬೇಕು. ಬೆಳ್ಳುಳ್ಳಿ ತುಂಬ ನುಣ್ಣಕ್ಕೂ ಜಜ್ಜಬಾರ್ದು, ಅರ್ಧಂಬರ್ಧ ಜಜ್ಜಿದ್ರೆ ಸಾಕಾಗುತ್ತೆ. ಸುಮಾರು ಜನ ಈ ಕಲ್ಕುಟ್ಟಣಿಗೆ ಎಲ್ಲಿ ತೊಗೊಂಡ್ರಿ ಅಂತ ನನ್ನ ಕೇಳ್ತಾ ಇದ್ರಿ. ಇದು ರೋಡ್ ಸೈಡಲ್ಲಿ ಸೇಲ್ ಮಾಡ್ತಿರ್ತಾರಲ್ವ, ಅವಾಗ ತೊಗೊಂಡಿದ್ದು. ಸುಮಾರು 550 ರೂಪಾಯಿ 600 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಈಗ ಮುಖ್ಯವಾಗಿರೋದು ಅಂದರೆ ಕೊತ್ತಂಬರಿ ಸೊಪ್ಪು. ಸುಮಾರು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಲೈಟಾಗಿ ಜಜ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ತುಂಬ ನುಣ್ಣಕ್ಕೆ ಜಜ್ಜಬಾರ್ದು, ಜಸ್ಟ್ ಅದರ ಫ್ಲೇವರ್ ಹೊರಗೆ ಬಂದರೆ ಸಾಕು. ನೋಡಿ, ಈಗ ನಮ್ಮ ರಸಮ್ನ ಮಸಾಲೆ ತಯಾರಿಯಾಗಿದೆ. ಈ ಕಡೆ ಟೊಮೆಟೊ ಮತ್ತು ಹುಣಸೆ ಹಣ್ಣು ಚೆನ್ನಾಗಿ ಬಿಸಿಗೆ ಬಂದಿದೆ. ಟೊಮೆಟೊ ಮೇಲಿರುವಂಥ ಸಿಪ್ಪೆ ಎಲ್ಲ ಈ ರೀತಿಯಾಗಿ ಬಿಡಿಸ್ಕೊಂಡು ಬಂದಿದೆ. ಟೊಮೆಟೊ ಬೆಂದಿದೆ. ಇದರಲ್ಲಿರುವಂಥ ನೀರನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಬಿಡೋಣ. ಈಗ ಟೊಮೆಟೊ ಮತ್ತು ಹುಣಸೆ ಹಣ್ಣು ತಣ್ಣಕ್ಕಾಗಿದ್ದರೆ ಕೈಯಲ್ಲೇ ಹಾಕಿ ಕಿವುಚ್ಕೋಬೇಕು. ಈಗ ಬಿಸಿ ಇರೋದ್ರಿಂದ ನಾನು ಈ ರೀತಿಯಾಗಿ ಬ್ಲೆಂಡರ್ ಹಾಕ್ಕೊಂಡು ಇದನ್ನು ತರಿಯಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಹುಣಸೆ ಹಣ್ಣು ಟೊಮೆಟೊ ಹಣ್ಣು ಪೂರ್ತಿಯಾಗಿ ತಣ್ಣಕ್ಕಾದಮೇಲೆ ಕೈನಲ್ಲಿ ಕಿವುಚ್ಕೊಳ್ಳಿ, ಟೇಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ. ಈಗ ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಒಂದು ಫಿಲ್ಟರ್ನ ಸಹಾಯದಿಂದ ಈ ರೀತಿಯಾಗಿ ಶೋಧಿಸ್ಕೊತಿದ್ದೀನಿ. ಅದರಲ್ಲಿ ಬರುವಂಥ ಹುಣಸೆ ಹಣ್ಣಿನ ಸಿಪ್ಪೆ ಮತ್ತು ಟೊಮೆಟೊ ಸಿಪ್ಪೆ ಇದೆಲ್ಲ ಶೋಧಿಸಿದ್ಮೇಲೆ ಬಿಸಾಕ್ಬಿಡಿ. ಇದು ಮತ್ತೆ ಅಡುಗೆಗೆ ಬಳಕೆ ಆಗೋದಿಲ್ಲ. ಈಗ ಹುಣಸೆ ಹಣ್ಣು ಟೊಮೆಟೊ ಹಣ್ಣಿನ ರಸ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣವಾ. ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕಿ ಈ ರೀತಿಯಾಗಿ ಚಿಟ್ಗುಡ್ಸೋಣ. ಒಂದು 3 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆಯೇ ನಾವು ಜಜ್ಜಿ ತಯಾರಿಸಿ ಇಟ್ಕೊಂಡಿದ್ವಲ್ವ ರಸಮ್ ಮಸಾಲೆ ಪೇಸ್ಟ್, ಇದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು 2ರಿಂದ 3 ನಿಮಿಷ ಈ ರೀತಿಯಾಗಿ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸ ಏನು ಕಿವುಚಿಟ್ಕೊಂಡಿದ್ವಿ ಇದನ್ನು ಸೇರಿಸ್ಕೋಬೇಕು. ಕುಟ್ಟಣಿಗೆ ಕಲ್ಲಲ್ಲಿ ಮಸಾಲೆ ಸ್ವಲ್ಪ ಉಳಿದಿತ್ತಲ್ವ, ಹಾಗಾಗಿ
ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ನೀರನ್ನು ನಾವೀಗ ರಸಂ ಪಾತ್ರೆಗೆ ಸೇರಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಬೇಕು ಅಂತ ಏನಿಲ್ಲ. ಯಾಕಂದರೆ ನಾವು ಹುಣಸೆ ಹಣ್ಣು ಟೊಮೆಟೊ ಹಣ್ಣು ಮೊದಲೇ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ವ, ಹಾಗಾಗಿ ಒಗ್ಗರಣೆಯಲ್ಲಿ ಒಂದು ಬಾಯ್ಲ್ ಬಂದರೆ ನಾವೀಗ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಈಗ ಟೇಸ್ಟ್ ಮಾಡಿ ನೋಡಿ, ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲನೂ ಹದವಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಳೆ ಹುಣಸೆ ಹಣ್ಣನ್ನು ಬಳಸಿದ್ದೀನಿ, ಹಾಗಾಗಿ ರಸಮ್ ಸ್ವಲ್ಪ ಡಾರ್ಕ್ ಕಲರಲ್ಲಿ ಬಂದಿದೆ. ಹೊಸ ಹುಣಸೆ ಹಣ್ಣು ಹಾಕಿದ್ರೆ ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಆದಷ್ಟು ಹೊಸ ಹುಣಸೆ ಹಣ್ಣು ಹಾಕ್ಕೊಂಡು ರಸಮ್ ಮಾಡ್ಕೊಳ್ಳಿ. ರುಚಿಯಾಗಿ ಸ್ಪೆಷಲ್ಲಾಗಿ ಮಾಡಿರುವಂಥ ನಮ್ಮ ಕೊತ್ತಂಬರಿ ಸೊಪ್ಪಿನ ರಸಮ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಮೇಲೆ ಈ ರಸಮ್ನ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಿವುಚ್ಕೊಂಡು ತಿಂತಾಯಿದ್ರೆ ಈ ಮಳೆಗಾಲದಲ್ಲಿ ಆಹಾ, ಇದಕ್ಕಿಂತ ಊಟ ಬೇಕಾ? ಇದ್ರ ಮುಂದೆ ಯಾವ ಬಿರಿಯಾನಿನೂ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ನಮಸ್ತೆ.